ಅಚ್ಚರಿ, ಹೆಜ್ಜೆ ಹೆಜ್ಜೆಗೂ ಕುತೂಹಲ, ಒಂದೊಂದು ಕಲ್ಲು ಒಂದೊಂದು ಕತೆ ಹೇಳುವ ಸ್ಥಳ, ಪ್ರತಿ ಹೆಜ್ಜೆಯಲ್ಲೂ ಕಾತರತೆ ಮೂಡಿಸುವ ಐತಿಹಾಸಿಕ ಕುರುಹು. ಅದೆಷ್ಟೋ ಮಂದಿಗೆ ನ್ಯಾಯ ಕೊಟ್ಟ ನ್ಯಾಯಾಧೀಶ ಮತ್ತು ನ್ಯಾಯಕಟ್ಟೆ. ಸ್ನೇಹಿತರೆ, ಇವತ್ತಿನ ನಮ್ಮ ಪಯಣ ಒಂದು ಸಾಮ್ರಾಜ್ಯದ ರಾಜಧಾನಿಗೆ ಮತ್ತು ಇದುವರೆಗೂ ಯಾರೂ ಹೇಳದ, ಎಲ್ಲಿಯೂ ನೋಡಿರದ ಸ್ಥಳಕ್ಕೆ. ಸೊ ವೆಲ್ಕಮ್ ಟು ಯಾತ್ರೆ ಎಪಿಸೋಡ್. ಸ್ನೇಹಿತರೆ, ನಾನಿವತ್ತು ದಮನಿಯಲ್ಲೂ ನಾಡಪ್ರಭು ಕೆಂಪೇಗೌಡರನ್ನ ನೆನಪಿಸುವ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಅವರ ಹೆಜ್ಜೆ ಗುರುತುಗಳು ಕಾಣುತ್ತೆ. ಅಲ್ಲಿ ಅವರ ಆಳ್ವಿಕೆಯ ನಿನಾದ ಕೇಳಿಸುತ್ತೆ. ಅಲ್ಲಿ ಅವರು ಯುದ್ಧದಲ್ಲಿ ಗೆದ್ದು ಬಂದ ಜಯಘೋಷದ ಸದ್ದು ಕಿವಿಗೆ ಅಪ್ಪಳಿಸುತ್ತೆ. ಅಲ್ಲಿ ಅವರು ಕೂತು ನ್ಯಾಯ ತೀರ್ಮಾನ ಮಾಡ್ತಿದ್ದ ಕಟ್ಟೆ ಕಣ್ಣಿಗೆ ಬೀಳುತ್ತೆ. ಇದು ಮಾಗಡಿ ಸೋಮೇಶ್ವರ ದೇವಸ್ಥಾನ. ಸ್ನೇಹಿತರೆ, ಇದು ಬರೀ ದೇವಸ್ಥಾನ ಅಂತ ನೀವು ಅನ್ಕೊಂಡ್ರೆ ಅದು ನಿಮ್ಮ ತಪ್ಪು ನಂಬಿಕೆ. ಯಾಕಂದ್ರೆ ಇದು ದೇವಸ್ಥಾನ ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ನಾಡಪ್ರಭು ಕೆಂಪೇಗೌಡರು ನಡೆದಾಡಿದ ಪುಣ್ಯಭೂಮಿ. ತಾವೇ ತಮ್ಮ ಕೈಯಾರೆ ನೆಟ್ಟು ಬೆಳೆಸಿದ ಬಿಲ್ವಪತ್ರೆ ಮರಗಳು ಇನ್ನೂ ಹಸಿರಾಗಿ ಬಿಗಿ ಹಿಡಿದುಕೊಂಡು ಜೀವಂತವಾಗಿರುವ ಪವಿತ್ರ ತಾಣ. ಎಲ್ಲಕ್ಕಿಂತ ಹೆಚ್ಚಾಗಿ ಅದೆಷ್ಟೋ ಮಂದಿಗೆ ತಮ್ಮ ಕೈಯಾರೆ ಮದುವೆ ಮಾಡಿ ನೋಡಿದ ಆಗಿನ ಮದುವೆ ಛತ್ರ ಈಗಲೂ ಇರುವ ಸ್ಥಳ. ಕೆಂಪೇಗೌಡರು ಇಲ್ಲಿ ಕೂಡ್ತಿದ್ರು, ನ್ಯಾಯ ಹೇಳ್ತಿದ್ರು. ಸ್ನೇಹಿತರೆ, ಇದನ್ನ ಕೇಳಿದ್ರೇನೆ ರೋಮಾಂಚನ ಆಗುತ್ತೆ. ಯಾಕಂದ್ರೆ ಈಗಿನ ನ್ಯಾಯಾಲಯ ಅಥವಾ ಕೋರ್ಟ್ ಅರಿಯೋ ವ್ಯವಸ್ಥೆ 500 ವರ್ಷಗಳ ಹಿಂದೆನೇ ಇತ್ತು. ಇದೇ ಜಾಗದಲ್ಲಿ ನಾಡಪ್ರಭು ಕೆಂಪೇಗೌಡರು ಕೂತು ಜಡ್ಜ್ ಆಗಿ ನ್ಯಾಯ ತೀರ್ಮಾನ ಕೊಡ್ತಿದ್ರು. ತಮಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸಿ ಅಂತ ಬರೋ ಎಷ್ಟೋ ಮಂದಿಗೆ ನ್ಯಾಯ ಕೊಟ್ಟಿದ್ರು. ಕೆಂಪೇಗೌಡರು ನೆಟ್ಟ ಬಿಲ್ವಪತ್ರೆ ಮರಗಳು ಇನ್ನೂ ಜೀವಂತ. ಇದು ಮತ್ತೊಂದು ಅಚ್ಚರಿ. ಸಾಕ್ಷಾತ್ ಕೆಂಪೇಗೌಡ್ರೆ ತಮ್ಮ ಕೈಯಾರೆ ನೆಟ್ಟ ಬಿಲ್ವಪತ್ರೆ ಮರಗಳು ಇನ್ನೂ ಜೀವಂತವಾಗಿದೆ. ಸುಮಾರು 500 ವರ್ಷಗಳಿಂದಲೂ ನಿರಂತರವಾಗಿ ಇಲ್ಲಿನ ಶಿವನಿಗೆ ಇದೇ ಬಿಲ್ವಪತ್ರೆಯ ಮರದಿಂದ ಪತ್ರೆಗಳನ್ನು ಅರ್ಪಿಸಲಾಗ್ತಿದೆ. ಅರ್ಚಕರು ಇದೇ ಮರದ ಎಲೆಯಿಂದ ಇಂದಿಗೂ ಶಿವನಿಗೆ ಪೂಜೆ ಸಲ್ಲಿಸುತ್ತಿದ್ದಾರೆ. ಇಲ್ಲಿ ಕೂತು ಭರತನಾಟ್ಯ ನೋಡ್ತಿದ್ರು ಕೆಂಪೇಗೌಡರು. ಕೆಂಪೇಗೌಡರ ಹಜಾರ. 500 ವರ್ಷಗಳ ಹಿಂದೆ ಇದೇ ಸ್ಥಳದಲ್ಲಿ ಕೆಂಪೇಗೌಡರು ಕೂತು ಭರತನಾಟ್ಯ, ಸಂಗೀತ ಹಾಗೂ ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡ್ತಿದ್ರು. ಸಾವಿರದ 512, ಸರಿಯಾಗಿ 509 ವರ್ಷಗಳ ಹಿಂದೆ ಕೆಂಪೇಗೌಡರಿಂದ ನಿರ್ಮಾಣವಾದ ದೇವಾಲಯ. ತಾಯಿಯ ಆಸೆಯಂತೆ ಕಾಶಿಯಿಂದ ಸಾಲಿಗ್ರಾಮ ಶಿವಲಿಂಗ ತಂದು ಮೃತ್ಯುಂಜಯ ಚಕ್ರ ಸ್ಥಾಪನೆಯೊಂದಿಗೆ ಪ್ರತಿಷ್ಠಾಪಿಸಿದ ಸೋಮೇಶ್ವರ ದೇವಾಲಯ. ಸ್ನೇಹಿತರೆ, ಅಂದಹಾಗೆ ಮಾಗಡಿ ಕೆಂಪೇಗೌಡರ ರಾಜಧಾನಿಯಾಗಿತ್ತು. ಬೆಂಗಳೂರನ್ನ ಸ್ಥಾಪನೆ ಮಾಡಿ ಇಲ್ಲಿ ಕೆಲ ಕಾಲ ಆಳ್ವಿಕೆ ನಡೆಸಿದ ಬಳಿಕ ತಮ್ಮ ರಾಜಧಾನಿಯನ್ನ ಮಾಗಡಿಗೆ ಸ್ಥಳಾಂತರ ಮಾಡಿದ್ರು. ಹೀಗೆ ಮಾಗಡಿಗೆ ಬಂದ ನಂತರ ಕಟ್ಟಿದ ದೇವಾಲಯವೇ ಈ ಸೋಮೇಶ್ವರ ದೇವಾಲಯ.
ಪ್ರಶಾಂತವಾದ ಸ್ಥಳದಲ್ಲಿ ಎತ್ತ ನೋಡಿದರೂ ಅದ್ಭುತ ಶಿಲ್ಪ ಸೌಂದರ್ಯವನ್ನ ಈ ಪ್ರದೇಶ ಹೊದ್ದು ಮಲಗಿದೆ. ವಿಶಾಲವಾದ ದೇವಾಲಯದ ಸಂಕೀರ್ಣ, ಪಾರ್ವತಿಯು ಭ್ರಮರಾಂಬಿಕೆಯಾಗಿ ಶ್ರೀ ಸತ್ಯನಾರಾಯಣ ಸ್ವಾಮಿಗೂ ಪೂಜೆ ಸಲ್ಲುವ ಈ ಹಿಸ್ಟಾರಿಕಲ್ ಪ್ಲೇಸ್ ನಿಜಕ್ಕೂ ನಮ್ಮನ್ನ ಕೆಂಪೇಗೌಡರ ಕಾಲಕ್ಕೆ ಕರ್ಕೊಂಡು ಹೋಗುತ್ತೆ. ವಿಜಯನಗರ ಸಾಮಂತರಾಗಿ ಯಲಹಂಕ, ಬೆಂಗಳೂರು, ಮಾಗಡಿ ಸೇರಿದ ಹಾಗೆ ಎಷ್ಟೋ ಪ್ರದೇಶವನ್ನ ಕೆಂಪೇಗೌಡರು ಆಳಿದ್ದಾರೆ. ಆಗಿನ ಕಾಲಕ್ಕೆ ಜನರ ನೋವಿಗೆ ಸ್ಪಂದಿಸ್ತಾ ರಾಜೋ ಪ್ರತ್ಯಕ್ಷ ದೇವತಾ ಅನ್ನೋ ಮಾತಿಗೆ ನಿಜ ರೂಪವಾಗಿ ಕೆಂಪೇಗೌಡರು ಇದ್ರು. ಸ್ನೇಹಿತರೆ, ಕೆಂಪೇಗೌಡರ ರಾಜಧಾನಿ, ಅವರ ಅಸ್ಮಿತೆ ಜೀವಂತವಾಗಿರುವಂತಹ ಈ ಸ್ಥಳವನ್ನ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸ್ಥಳದಿಂದ ನಿಮ್ಮನ್ನ ಭೇಟಿಯಾಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಹೋಗ್ಬರ್ತೀನಿ. ಟೇಕ್ ಕೇರ್.